ವಿಠಲ ವಿಠಲ ಪಾಂಡುರಂಗ ವಿಠಲ. ಅಯ್ಯೋ ಪಾಪ. ಪ್ಲೀಸ್ ನಾನೇನು ಮಾಡಬೇಡ, ದಯವಿಟ್ಟು ನನ್ನ ಬಿಟ್ಬಿಡು. ನಾನು ಇನ್ನು ಜೀವನದಲ್ಲಿ ತುಂಬಾ ಅಚೀವ್ ಮಾಡ್ಬೇಕು ಅನ್ಕೊಂಡಿದೀನಿ. ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು ಅನ್ಕೊಂಡಿದೀನಿ. ನಾನೇನು ಮಾಡಬೇಡ, ಪ್ಲೀಸ್ ನನ್ನ ಬಿಟ್ಬಿಡು. ಓ ಮೈ ಗಾಡ್, ಯಾರು ಇಲ್ಲ. ಬ್ಯಾಡ್ ಡ್ರೀಮ್. ನನ್ ಸೊಸೆಗೆ ಏನಾಗಿದೆಯೇ? ಯಾವಾಗ ನೋಡಿದ್ರು ಗಾಬರಿ ಬೀಳೋದು, ಹುಚ್ಚುಚ್ಚ ಕೂಗಾಡೋದು. ಸಂಸಾರ ಅಂತೂ ಇಲ್ಲ, ಮಕ್ಳಂತೂ ಕೇಳಲೇಬೇಡಿ. ಯಾವ್ದಾದ್ರು ಯಂತ್ರಗಿಂತ ಕಟ್ಸಿ. ಅದು ಬೇರೆ ಕೇಳು ಬಲೆ. ಜಾಜ್ಯಕ್ಕೆ ಏನಾಯ್ತು? ಯಾಕೆ ಕೂಕೊಂಡ್ರಿ? ನನ್ನ ಪ್ರಾಬ್ಲಮ್ ಯಾರು ಅರ್ಥ ಮಾಡ್ಕೊಳಲ್ಲ. ನಾನ್ ಅರ್ಥ ಮಾಡ್ಕೋತೀನಿ, ಹೇಳಿ. ಈ ನಡುವೆ ನನಗೆ ಬರೀ ಬ್ಯಾಡ್ ಡ್ರೀಮ್ಗಳೇ ಬೀಳ್ತಾ ಇದೆ. ನನ್ನ ಲೈಫಲ್ಲಿ ತುಂಬಾ ಫಾಸ್ಟ್ ಆಗಿ ಮುಂದೆ ಬರ್ಬೇಕು, ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು ಅನ್ಕೊಂಡಾಗೆಲ್ಲ ಯಾರೋ ಬಂದು ಕತ್ತಿ ಸಿಕ್ಕಂಗಾಗುತ್ತೆ. ಚಾಚಿ ಅವ್ರೆ, ನೀವೇನು ಯೋಚನೆ ಮಾಡ್ಬಿಡಿ, ನಮಗೂ ಇದೇ ತರ ಕನ್ಸೆಪ್ಟ್ ಬೀಳೋದು. ನಾನು ಮುಂದೆ ಬರ್ಬೇಕು, ಒಂದು 200 ಕುರಿಗಳನ್ನ ಸಾಕ್ಬೇಕು ಅಂತ ಅನ್ಕೊಳ್ತಿದ್ದಾಗೆ ಯಾರೋ ನನ್ನ ಕತ್ತಿ ಸಿಕ್ದಾಗ ಆಗುತ್ತೆ. ನನಗೂ ಅಷ್ಟೇ ಜಾಜತ್ಗೆ ಮಸಾಲೆ ದೋಸೆ ತಿನ್ನಬೇಕು ಅಂತ ಅನ್ಕೋತಾ ಇರ್ತೀನಿ. ಅಷ್ಟೊತ್ತಿಗೆ ಯಾರೋ ಬಂದು ಕತ್ತಿ ಸಿಕ್ಕೋತಾರೆ. ಕಣ್ಣು ಬಿಟ್ಟು ನೋಡ್ತೀನಿ, ಎಲ್ಲ ನಮ್ಮ ಭ್ರಮೆ ಜಾಜಿ ಅವ್ರೆ. ಇಂಥ ಕನಸು ಬೀಳೋದಕ್ಕೆ ನಮ್ಮ ಮನೆಯವರೇ ಯಾರೋ ನಮಗೆ ವಿಘ್ನ ಆಗಿರ್ತಾರೆ. ಅವ್ರನ್ನ ಈ ಮನೆಯಿಂದ ಆಚೆ ಓಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಟ್ ಯಾರನ್ನ ಅಂತ ಆಚೆ ಓಡಿಸೋದು? ನನ್ನ ಪ್ರಕಾರ ನೀವು ಚಂಪನ್ನ ಮನೆ ಬಿಟ್ಟು ಆಚೆ ಓಡಿಸಿದ್ರೆ ನಿಮಗೆ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ. ನಾಟ್ ಶೋರ್, ಬಟ್ ಯಾವ್ದಕ್ಕೂ ಒಂದ್ಸತಿ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಈ ಮನೆಯಿಂದ ಯಾರನ್ನ ಆಚೆ ಓಡಿಸ್ಬೇಕು ಅಂತ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ. ಬಟ್ ಅಂತ ಗುರುಗಳು ಯಾರಿದ್ದಾರೆ? ದೈವಜ್ಞ ಗುರುನಾಥ ಶಾಸ್ತ್ರಿಗಳು ಅಂತ ಒಬ್ರು ಇದ್ದಾರೆ. ಅವ್ರ ಹತ್ರ ನಿಮ್ಮ ತೊಂದರೆನ ಹೇಳ್ಕೊಂಡ್ರೆ ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾರೆ ಅಂತ ನನಗೆ ಅನ್ಸುತ್ತೆ. ಅದು ಸುಮ್ಮನೆ ಬರಲ್ವಲ್ಲ. ಓ ಮೈ ಗಾಡ್, ಆ ಗುರುಗಳು ಕೂಡ ನಿಮ್ ಹಾಗೆ ಮಸಾಲೆ ದೋಸೆಗೆ ಮನೆ ಕೇಳ್ತಾರ? ಅವ್ರು ಕೇಳಲ್ಲ, ನೀವು ನಮಗ್ ಕೊಟ್ರೆ ನಾವ್ ಅವ್ರನ್ನ ಕಳಿಸ್ತೀವಿ. ಗುರುನಾಥ ಗುರು ಗುರುನಾಥ. ಏನು ಯಜಮಾನ್ರೆ, ಏನಿದ್ ಹಾಡು? ಗುರುನಾಥ ಗುರು ಗುರುನಾಥ. ಮಂಜುನಾಥ ಅಂತಾದ್ರೂ ಹಾಡ್ಬಾರ್ದಾ? ಹೌದು, ಯಾವತ್ತು ಹಾಡ್ದಿರೋರು ಇವತ್ತೇನು ಗುರುನಾಥ ಅಂತ ಹಾಡ್ತಿದ್ರಲ್ಲ? ಲೇ ಚಂಪಾ, ಗುರುನಾಥ ಶಾಸ್ತ್ರಿಗಳು ಅನ್ನೋ ಗುರುಗಳಿದ್ದಾರೆ ಕಣೆ. ಅವ್ರೇನಾದ್ರೂ ನಮ್ಗೆ ಪರಿಹಾರ ಕೊಟ್ರೆ ನಮ್ಮ ಕಷ್ಟಗಳೆಲ್ಲ ಮಂಗ ಮಾಯ. ಹಾಬಿ ಕಾಮ್ಯ, ಏನು ಯಜಮಾನ್ರೆ, ಹೆಂಡತಿ ಕರ್ದಿದ ತಕ್ಷಣ ಆಗಲ್ಲ ಹೋಗ್ಬಾರ್ದು, ಮರ್ಯಾದೆ ಹೋಗುತ್ತೆ. ಏನೋ ಅಪರೂಪ ಕರೆದಿದ್ದಾರೆ, ಹೋಗದೆ ಇದ್ರೆ ಬೇಜಾರ್ ಮಾಡ್ಕೊಳ್ಳೋಲ್ವನ್ನಿ? ನೀನ್ ನನ್ನ ಹತ್ರ ಮಾತಾಡ್ತಿದ್ರೆ ನನಗ್ ಬೇಜಾರಾಗದ? ಇಷ್ಟೊತ್ತು ಮಾತಾಡಿದ್ದೀನಿ ತಾನೆ. ಅಡ್ಗೆ ಮನೇಲಿ ಇರು, ಆಮೇಲೆ ಬಂದು ಮಾತಾಡಿಸ್ತೀನಿ. ಹಾಗೆ ಸುಮ್ಮನೆ ಹಾಗೆ ಸುಮ್ಮನೆ ವಾಟ್ ಮಾಡಿಯರ್ ಗುಬ್ಬಿ, ಏನೋ ಕರೆಯೋದು ಅಪರೂಪ ಆಗ್ಬಿಟ್ಟಿದ್ಯಪ್ಪ. ಇಲ್ಲೇ ಮಾತಾಡೋಣ, ಬೆಡ್ರೂಮ್ಗೆ ಹೋಗಿ ಮಾತಾಡೋಣ. ಇಲ್ಲೇ ಮಾತಾಡೋಣ. ಹಬಿ, ನೀವ್ ಯಾವ್ದೋ ಗುರುನಾಥನ್ ಬಗ್ಗೆ ಹೇಳ್ತಿದ್ರಲ್ಲ, ಯಾವ ಗುರುನಾಥ? ಅದು ಗುರುನಾಥ ಶಾಸ್ತ್ರಿಗಳು ಅನ್ನೋ ಗುರುಗಳಿದ್ದಾರೆ. ಅವರು ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ಅವರು ಎಲ್ಲರ ಜೀವನದ ಮೇಲೆ ಬೆಳಕು ಚೆಲ್ತಾರೆ. ಅದು ಹೇಗೆ? ಟಾರ್ಚ್ ಇದೆ ಅವ್ರ ಹತ್ರ. ಯು ನಾಟ್. ಮೂಢನಂಬಿಕೆ, ಶಾಸ್ತ್ರ, ಜ್ಯೋತಿಷ್ಯನ ಬ್ಯಾನ್ ಮಾಡ್ಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಇಂಥ ಟೈಮಲ್ಲೇ ಒಬ್ಬ ಗುರು ಬ್ರಹ್ಮ ಹುಡ್ಕೊಂಡ್ಬಿಟ್ಟಿದ್ದಾನೆ. ಅವನೇ ಗುರುನಾಥ ಶಾಸ್ತ್ರಿ. ಹಬಿ, ಈ ಗುರುನಾಥ ಶಾಸ್ತ್ರಿಗಳ ಸ್ಪೆಷಾಲಿಟಿ ಏನು? ಇಡ್ಲಿ, ವಡೆ, ಸಾಂಬಾರ್. ಹಬಿ, ಜೋಕ್ ಕಟ್ ಮಾಡ್ಬೇಡಿ. ಮತ್ತಿನ್ನೇನ್ರಿ, ಅವ್ರ ಜುಟ್ಟು ಕಟ್ ಮಾಡ್ಬೇಕಾ? ಗುರುನಾಥ ಶಾಸ್ತ್ರಿ ಅವ್ರ ಹೆಸರು ಕೇಳೋದಕ್ಕೂ ಪುಣ್ಯ ಮಾಡಿರ್ಬೇಕ್ರಿ. ನಮಗ್ ಒಳ್ಳೇದಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಮನೆಗೆ ಒಳ್ಳೇದಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಅವ್ರು ಕರೆಕ್ಟ್ ಆಗಿ ಹೇಳ್ತಾರೆ. Oh my God, I'm really very much happy. ರೀ, ಶಾಸ್ತ್ರಿಗಳೆಲ್ಲೋ ಇದ್ದಾರೆ, ನೀವ್ ಯಾಕೆ ಇಲ್ಲಿ ಹ್ಯಾಪಿ ಆಗ್ಬೇಕು? ಹಬಿ, ರೋಗಿ ಬಯಸಿದ್ದು ಕರ್ಡ್ಸ್ಬಾರ್ದು, ವೈದ್ಯ ಹೇಳಿದ್ದು ಕರ್ಡ್ಸ್ಬಾರ್ದು. ಓ, ಮೊಸರನ್ನ ಬೇರೆ ತಿನ್ಬೇಕಾ ಈಗ? ಹಬಿ, ನಾನ್ ಹೇಳಿದ್ದು ಗಾದೆ. ನನ್ ಮಾರ್ನಿಂಗ್ ಇಂದ ಆ ಗುರುನಾಥ್ ಶಾಸ್ತ್ರಿಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಹಬಿ, ಪ್ಲೀಸ್ ಅವ್ರನ್ನ ಒಂದ್ಸಲ ಮನೆಗ್ ಕರ್ಸಿ. ವಿಧಾನಸೌಧದ ಲೆವೆಲ್ ಅಲ್ಲಿರೋ ಅವ್ರನ್ನ ನಮ್ಮನೆ ಕರ್ಸೋಕಾಗತ್ತೇನ್ರಿ? ಹೌದು, ಅವ್ರನ್ನ ಯಾಕೆ ನಮ್ಮನೆ ಕರ್ಸ್ಬೇಕು? ಹಬಿ, ಅವರು ನನ್ನ ರಾಜಕೀಯದ ಭವಿಷ್ಯನ ನಿರ್ಧಾರ ಮಾಡ್ತಾರೆ. ನನ್ನ ರಾಜಕೀಯದ ಜೀವನದಲ್ಲಿ ಒಳ್ಳೆ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ. ಪ್ಲೀಸ್ ಅವ್ರನ್ನ ಕರ್ಸಿ ಹಬಿ. ಮಗನೇ ಕಲಸು.
ಆ ಶಾಸ್ತ್ರಿಗಳ ಕಾಲ ಧೂಳಿಂದಾಗ್ಲೂ ಈ ಮನೆಗೆ ಒಳ್ಳೇದಾಗ್ಲಿ ಕಳಸೋ. ಮಾತೋಶ್ರೀ ರಂಗಮ್ಮ, ಆ ಗುರುನಾಥ ಶಾಸ್ತ್ರಿಗಳು ಹಾಗೆಲ್ಲ ಕೊಯ್ದು ಸಿಗೋ ಮನುಷ್ಯನೇ ಅಲ್ಲ. ಅಯ್ಯ, ನೀನು ಮನಸ್ಸು ಮಾಡಿದ್ರೆ ಯಾಕೋ ಸಾಧ್ಯ ಇಲ್ಲ. ಯಾರು ನೀನು? ವೀರಾದಿ ವೀರ, ಶೂಲಾದಿ ಶೂಲ, ರಣಧೀರ, ಗಂಡುಗಲಿ ವಂಶದ ಕಟ್ಟ ಕಡೆಗೆ ತುಂಡು. ಮೊದ್ಲು ನಿಮ್ ಮಾತಿಗೆ ತುಂಡು ಹಾಕಿ ಪ್ರಯತ್ನ ಪಡ್ತೀನಿ. ಯಾರಿಂದಾದ್ರೂ ಸರಿ, ಈ ಮನೆ ರಿಪೇರಿ ಆದ್ರೆ ನನಗಷ್ಟೇ ಸಾಕು. ಹೌದು ಮಾತೋಶ್ರೀ ರಂಗಮ್ಮ, ಯಾರಿಂದಾದ್ರೂ ಆಗ್ಲಿ, ಹೇಗಾದ್ರೂ ಆಗ್ಲಿ, ಒಟ್ಟಿನಲ್ಲಿ ರಿಪೇರಿ ಆದ್ರೆ ಸಾಕು. ಹಬಿ, ನೀವ್ ಆ ಗುರುಗಳನ್ನ ಯಾವಾಗ ಕರ್ಸ್ತೀರಾ? ಇವಾಗ ತಾನೇ ಹೇಳಿದ್ದೀರಾ, ಅವ್ರ ಪ್ರೋಗ್ರಾಮ್ ನೋಡ್ಕೊಂಡು ನಾಳೆನೋ ನಾಡಿದ್ದು ಕರೆಸ್ತೀನಿ. ಏನಪ್ಪಾ, ಇವತ್ತು ಗುರುನಾಥ್ ಶಾಸ್ತ್ರಿಗಳು ಬಂದಾಗ ನಮ್ ವಿಷಯನೂ ಕೇಳ್ಬೇಕಾಗುತ್ತೆ. ನಮ್ ವಿಷಯ ಕೇಳೋದು ಆ ಕಡೆಗೆ ಇರ್ಲಿ, ಅವ್ರು ನಮ್ಮ ಮನೆಗೆ ಬರ್ಲಿ ಫಸ್ಟ್, ಆಮೇಲೆ ನೋಡೋಣ. ಅವ್ರಷ್ಟು ಸುಲಭ ಎಲ್ಲ ನಮ್ಮ ಮನೆಗೆ ಬರಲ್ಲ. ಅವ್ರು ಬರೋದು ಅಷ್ಟು ಸುಲಭ ಅಲ್ಲ ಅಂತ ನಿಮಗೆ ಹೇಗೆ ಗೊತ್ತು? ಕಾಂತಿ ಪಿಂಚಿ ನಿಮ್ಮ ಅಣ್ಣ ಕರೆದ ತಕ್ಷಣ ನಮ್ಮ ಮನೆಗೆ ಬಂದ್ಬಿಡ್ತಾರ? ಅವ್ರು ನಮ್ಮ ಮನೆಗೆ ಬರಬೇಕು ಅಂತಂದ್ರೆ ಅವ್ರ ಮನೆಗೆ ನಾವು ಕಾರ್ ಕಳಿಸ್ಬೇಕು. ಅಂದ್ರೆ ನಿಮ್ ಮಾತಿನ ಅರ್ಥ ಏನಪ್ಪಾ? ನಮ್ಮ ಅಣ್ಣಯ್ಯ ಯಾವ್ದಕ್ಕೂ ಲಾಯಕ್ಕಿಲ್ಲ, ನಮ್ಮ ಅಣ್ಣಯ್ಯ ಬಂದ ಯಾರು ಕೇಳಲ್ಲ ಅಂತನಾ? ಹಾಗಲ್ಲ ಕಣಮ್ಮ, ಸರಿಯಾಗಿ ಅರ್ಥ ಮಾಡ್ಕೊ. ಇವಾಗ ಗುರುನಾಥ್ ಶಾಸ್ತ್ರಿಗಳು ನಮ್ಮ ಮನೆಗೆ ಬರ್ತಿದ್ರೆ ಅಂತ ಇಟ್ಕೋಣ. ಇನ್ನೇನು ಹೊರಟಿರ್ಬೇಕಾರೆ ಮಿನಿಸ್ಟರ್ ಮನೆಯಿಂದ ಫೋನ್ ಬಂತು, ರೀ ಗುರುನಾಥ್ ಶಾಸ್ತ್ರಿಗಳೇ ಎಲ್ಲಿದ್ರು ಅರ್ಜೆಂಟ್ ನಮ್ಮ ಮನೆಗೆ ಬನ್ರಿ ಅಂತ. ಅವ್ರಿಗೆ ನಮ್ಮ ಮನೆಗೆ ಬರ್ತಾರೆ? ಮಿನಿಸ್ಟರ್ ಮನೆಗೆ ಹೋಗೋದು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ ಮಾಡು. ಒಂದೇ ಒಂದು ಗೀತೆ. ಬಂದರು ಬಂದರು ಗುರುನಾಥ ಸ್ವಾಮಿಗಳು, ಗುರುನಾಥ ಸ್ವಾಮಿಗಳು, ಗುರುನಾಥ ಸ್ವಾಮಿಗಳು, ಭವಿಷ್ಯ ಹೇಳ್ತಾರೆ ಗುರುನಾಥ ಸ್ವಾಮಿಗಳು, ಗುರುನಾಥ ಸ್ವಾಮಿಗಳು, ಗುರುನಾಥ ಸ್ವಾಮಿಗಳು. ಯಾಕೆ ಹಿಂಗ್ ಹೊಡೋದ್ರಿ? ಯೋಗ್ಯತೆ ಇವ್ರಿಗೇನಾದ್ರೂ ಗೊತ್ತಾದ್ರೆ ಹಾಗೆ ಓಡೋಗ್ಬಿಡ್ತಾರೆ. ದಯವಿಟ್ಟು ಹೊರಗೆ ಹೋಗಿ. ಸುಮ್ನೆ ಒಳಗಡೆ ಹೋಗಕ್ಕಾಗುತ್ತಾ? ಸುಮ್ನೆ ಎಲ್ಲಪ್ಪ ಹೋಗಿದ್ದೀರಾ? ಒಳಗ್ ನಡಿ ನೀವು. ಪಾಂಡುರಂಗ, ಓ, ನೀನು ಬರಕ್ ಹೇಳಿದೆ, ನಾನು ಬಂದೆ. ಹೌದು, ನನ್ನ ಕೈಯಲ್ಲಿ ಏನೂ ಇಲ್ಲಪ್ಪ. ಆ ಭಗವಂತ ಹೋಗುವಂತಾನೆ, ನಾನು ಬರ್ತೀನಿ. ಅವನು ಬೇಡ ಅಂದ್ರೆ ನಾನು ಬರೋದೇ ಇಲ್ಲ. ಏನ್ ನಿನ್ ಕಷ್ಟ? ಗುರುಗಳೇ, ನನಗೆ ಮದುವೆ ಆಗಿ 5 ವರ್ಷ ಆಯ್ತು. ನನ್ನ ಹೆಂಡತಿ ಕಡೆ ಹಬಿ, ನನ್ನನ್ನ ಗುರುನಾಥ್ ಶಾಸ್ತ್ರಿಗಳಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಗುರುಗಳೇ, ಇವರು ನಮ್ಮ ಧರ್ಮ ಪತ್ನಿ ಜಾಜಿ ಚಂಬಲ್ದಿನ್ನಿಯವರು. ಇವರು ರಾಜಕೀಯದಲ್ಲಿ ಅತ್ಯಂತ ಹೆಚ್ಚು ಹೆಸರು ಮಾಡಿದವರು, ಅತ್ಯಂತ ಹೆಚ್ಚು ಸಲ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡವರು, ಠೇವಣಿ ಕಳ್ಕೊಂಡವರು. ದೋಷ ಇದೆ ಈ ಮನೇಲೆ, ದೋಷ ಇದೆ. ಗೆಲುವು ಹೇಗೆ ಸಿಗುತ್ತೆ? ಗುರುಗಳೇ, ಒಂದೊಂದ್ಸಲ ನನ್ನ ಕನ್ಸಲ್ಲಿ ಏನಾಗುತ್ತೆ ಗೊತ್ತಾ? ನಾನು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು ಅನ್ಕೊಂಡಾಗಿಲ್ಲ ಯಾರೋ ಬಂದು ನನ್ ಕತ್ತಿ ಹಿಸಕ್ದಂಗ ಆಗುತ್ತೆ. ಹೌದು, ನನಗೆ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಯಾರು ನಿಮ್ಮನ್ನ ತಡಿತಾ ಇದ್ದಾರೆ. ನೀವು ಮುಂದೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ನಿಮ್ಮ ಕತ್ತೆ ಹಿಸ್ಕೋ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರು ಯಾರು? ಯಾಕೆ ನನ್ ಕುತ್ತಿಗೆ ಹಿಸಕ್ತಾರೆ? ಕಾಲೆಳೆಯೋರು, ಕೈ ಎಳೆಯೋರು, ಕತ್ತು ಹಿಸ್ಕೋರು ಎಲ್ಲಾ ಕಡೆ ಇದ್ದೇ ಇರ್ತಾರೆ. ಎಷ್ಟೋ ಸಲ ನಮ್ಮ ಪಕ್ಕದಲ್ಲೇ ಇರ್ತಾರೆ. ಆದ್ರೆ ಅವ್ರು ನಮ್ಮ ವೈರಿಗಳು ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ. ಎಸ್ ಎಸ್, ನನಗೂ ಹಾಗೆ ಅನ್ಸುತ್ತೆ. ಈ ಕಂಟಕ ಏನು ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ನೋಡಿ, ಕಂಟಕ ಎಲ್ಲೋ ದೂರದಲ್ಲಿದೆ ಅಂತ ನಾವು ಅನ್ಕೋತೀವಿ, ಆದ್ರೆ ಅದು ನಮ್ ಜೊತೆನೇ ಇರುತ್ತೆ. ಹಬಿ, ಗುರುಗಳು ತುಂಬಾ ಚೆನ್ನಾಗಿ ಹೇಳ್ತಿದಾರಲ್ವಾ? ಅದಕ್ಕೆ ಅಲ್ವೇನ್ರಿ ಕರ್ಕೊಂಡ್ ಬಂದಿದ್ದು. ಗುರುಗಳೇ, ನನ್ನ ಕತೆ ಏನಪ್ಪಾ ಅಂದ್ರೆ, ನನಗೆ ಮದುವೆ ಆಗಿ 5 ವರ್ಷ ಆಯ್ತು. ಹಬಿ, ಆ ವಿಷಯನ ಆಮೇಲೆ ಮಾತಾಡೋಣ. ಮೊದಲು ನನ್ನ ಪೊಲಿಟಿಕಲ್ ಕೆರಿಯರ್ ಬಗ್ಗೆ ತಿಳ್ಕೋಬೇಕು. ನೋಡಿಮ್ಮ, ಸರ್ಪ ಎಲ್ಲೋ ದೂರದಲ್ಲಿದೆ ಅಂತ ನಾವು ಅನ್ಕೋತೀವಿ, ಆದ್ರೆ ನಮ್ಮ ಕಾಲ ಹತ್ತಿರದಲ್ಲಿರೋದೇ ವಿಷದ ಮುಳ್ಳು ಅಂತ ಎಷ್ಟೋ ಜನರಿಗೆ ಅರ್ಥನೇ ಆಗಲ್ಲ. ಗೊತ್ತಿಲ್ಲದೆ ತುಳಿತೀವಿ, ಸರ್ಪ ಕಚ್ಚಿದ ನೋವು ಅನುಭವಿಸ್ತೀವಿ. ಗುರುಗಳೇ, ನೀವು ತುಂಬಾ ಸೂಕ್ಷ್ಮವಾಗಿ ಮಾತಾಡ್ತಿದ್ದೀರಾ. ನನ್ನ ಕಷ್ಟ ಏನಪ್ಪಾ ಅಂದ್ರೆ, ನನಗೆ ಮದುವೆ ಆಗಿ 5 ವರ್ಷ ಆಯ್ತು. ಹಬಿ, ಕ್ಯಾನ್ ಯು ಪ್ಲೀಸ್ ಗೆಟ್ ಔಟ್? ಏನ್ರಿ ಕರ್ಕೊಂಡ್ ಬಂದಿರೋದ್ ನಾನು, ನನ್ನನ್ನೇ ಗೆಟ್ ಔಟ್ ಅಂತೀರಾ? ಗುರುಗಳು ನನಗೆ ಸಿಂಗಲ್ ಆಗಿ ಭವಿಷ್ಯ ಹೇಳ್ಬೇಕಾದ್ರೆ ಯಾರು ಇಲ್ಲಿ ಇರಬಾರ್ದು, ಯಾರು ಭವಿಷ್ಯನ ಕೇಳಬಾರ್ದು. ಗೆಟ್ ಔಟ್. ಹೌದಾ ಗುರುಗಳೇ? ಹೌದಪ್ಪ, ನೀನ್ ಆಚೆ ಹೋಗು. ನೋಡಿ ಜಾಜಿ ಅವರೇ, ನಿಮಗೆ ಒಳ್ಳೇದಾಗ್ಬೇಕು ಅಂದ್ರೆ 1 ತಿಂಗಳ ಮಟ್ಟಿಗೆ ಈ ಮನೆಯಲ್ಲಿರೋರು ಯಾರಾದ್ರೂ ಈ ಮನೇನ ಬಿಡಬೇಕು. ಅವಾಗ್ಲೇ ನಿಮ್ಗೆ ಅನುಕೂಲ ಆಗೋದು. ಗುರುಗಳಿಗೆ ಎಲ್ಲ ಓಕೆ, ಆದ್ರೆ ಮನೆ ಬಿಡೋದು ಯಾರು? ಯಾರ ಮನೆ ಬಿಡಬೇಕಾಗುತ್ತೆ, ಯಾರ ಗ್ರಹಗತಿಗಳು ಹೇಗಿದೆ, ಯಾರ ಜನ್ಮದಲ್ಲಿ ವಕ್ರ ಗ್ರಹಗಳಿದೆ ಅಂತ ನಾನು ನೋಡ್ಬೇಕಾಗುತ್ತೆ. ಹಾ,
ನನಗೆ 2 ಅಕ್ಷರಗಳು ಕಾಣಿಸ್ತಾ ಇದೆ. ಒಂದು ಪ ಅಕ್ಷರ, ಇನ್ನೊಂದು ವಿ ಅಕ್ಷರ. ಪಕಾರದಿಂದ ಶುರು ಆಗೋದು, ವಿಕಾರದಿಂದ ಶುರು ಆಗೋದು. ಇವರಿಬ್ರು ಕೂಡ ಗಂಡಸರೇ. ಇವರಿಬ್ರು ಮನೆ ಬಿಡ್ಬೇಕಾಗುತ್ತೆ. ಓ ಮೈ ಗಾಡ್, ಪಕಾರ ಮತ್ತೆ ವಿಕಾರ. ಇನ್ನೊಂದ್ಸಲ ಚೆಕ್ ಮಾಡಿ ಗುರುಗಳೇ. ಎಲ್ಲಾ ಕಾರ್ಯಗಳನ್ನು ನೋಡಿದೀನಮ್ಮ. ಸದ್ಯಕ್ಕೆ ನಿಮ್ಮ ಬೆಳವಣಿಗೆ ಕಂಡುಕಾಗಿರೋದು ಇವರಿಬ್ರೇ. ಒಂದು ಪಕಾರ, ಇನ್ನೊಂದು ವಿಕಾರ. 1 ತಿಂಗಳ ಮಟ್ಟಿಗೆ ಇವರಿಬ್ರು ಮನೆನ ಬಿಟ್ರೆ ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ. ಒಂದು ವೇಳೆ ಅವ್ರ ಮನೆ ಬಿಡ್ಲಿಲ್ಲ ಅಂದ್ರೆ ಎಕ್ಕುಟ್ಟು ಹೋಗ್ಬಿಡ್ತೀರಾ, ನಾಶ ಆಗ್ತೀರಾ. 1 ಎಲೆಕ್ಷನ್ ಅನ್ನು ಗೆಲ್ಲಲ್ಲ, 1 ಓಟು ಬೀಳಲ್ಲ. ನಿಮ್ಮ ಭವಿಷ್ಯಕ್ಕೆ ನೀವೇ ಮುಚ್ಚಳ ಹಾಕೊಂಡ್ಬಿಡ್ತೀರಾ. ಅದಕ್ಕೆ ಹೇಳೋದು ಮೂಢರಿಗೆ ಭವಿಷ್ಯ ಹೇಳಬಾರ್ದು ಅಂತ. ನನ್ನ ಸಂಭಾವನೆ ಕೊಟ್ರೆ ನಾನು ತೊಲಗ್ತೀನಿ. ಎಷ್ಟು? ಜಸ್ಟ್ 1,000 ತಗೊಳ್ಳಿ. ನಿನ್ನಂತ ಅಯೋಗ್ಯ ಬಾಗಿಲು ಕಾಯೋದಕ್ಕೂ ಯೋಗ್ಯನಲ್ಲ. ಚಂಪಾ, ಏನಾದ್ರು ಲೆಕ್ಕಾಚಾರ? ಗೊತ್ತಿಲ್ಲ ಅತ್ತೆ, ಏನೋ ಖಾರ ಖಾರ ಅಂತಿದ್ದಾರೆ. ನಾಳೆಯಿಂದ ಕಾಲನ್ನ ಸ್ವಲ್ಪ ಕಡಿಮೆ ಮಾಡು. ಅವ್ರೊಬ್ರಿಗೋಸ್ಕರ ನಾನ್ ಯಾಕತ್ತೆ ಖಾರ ಕಡಿಮೆ ಮಾಡ್ಬೇಕು? ಎಲ್ರಿಗೂ ಹೇಗ್ ಮಾಡ್ತೀನೋ ಅವ್ರಿಗೂ ಹಾಗೆ ಮಾಡ್ತೀನಿ. ತಿನ್ನೋದಾದ್ರೆ ತಿನ್ಲಿ, ಇಲ್ಲಾಂದ್ರೆ ಹಾಗೆ ಇರ್ಲಿ. ಚಂಪಾ, ಚಂಪಾ. ಪಕಾರ ವಿಕಾರ ಅವರಿಬ್ರು ಯಾರಿರ್ಬೋದು? ಜಾಗ ಬಿಡಿ, ನಾನು ಮುಂದೆ ಹೋಗ್ಬೇಕು. ನೀವು ಇಲ್ಲಿಂದ ಎಲ್ಲೂ ಹೋಗೋ ಹಾಗಿಲ್ಲ. ಯಾವುದೇ ಕಾರಣಕ್ಕೂ ನೀವು ಮುಂದೆ ಹೋಗೋದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ನೀವು ಇಲ್ಲೇ ಬಿದ್ದು ಸಾಯ್ಬೇಕು. ಯಾರ್ ನೀವು? ನಾನು ಬದ್ಧ. ನಾನು ಬಿಟ್ಟಲ್ಲ. ಓ ಮೈ ಗಾಡ್, ನೀವಾ? ಹೌದು, ನಿಮ್ಮ ಜೊತೆನೆ ಇದ್ದು ನಿಮಗ್ ತೊಂದರೆ ಕೊಡ್ಬೇಕು ಅಂತಾನೆ ನಾವಿರೋದು. ಹೇಗೆ ಶಕುನಿ ಕೌರವರ ಜೊತೆ ಇದ್ಕೊಂಡು ಪಾಂಡವರಿಗೆ ಸಹಾಯ ಮಾಡಿದ್ನೋ ಹಾಗೆ ನಾವು ನಿಮ್ ಜೊತೆ ಇದ್ಕೊಂಡು ಆ ಪಾಂಡುರಂಗನಿಗೆ ಸಹಾಯ ಮಾಡಿದ್ವಿ. ಏನೋ ಮಕ್ಕ ನೋಡ್ತಾ ಇದ್ಯಾ? ಹಿಸ್ಕೋಕತ್ತು. ಜಾಜಿಯಕ್ಕೆ ಏನಾಯ್ತು? ಯಾಕೆ ಕಿರ್ಚ್ಕೋತಾ ಇದ್ದೀರಾ? ಇವರೇ ನನ್ ಕತ್ತ ಹಿಸುಕ್ತಾ ಇರೋದು ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಯಾರು? ಆ ಚಂಪನ? ನಾನು ಮೊದಲು ಹಾಗೆ ಅನ್ಕೊಂಡಿದ್ದೆ, ಈಗ ಗೊತ್ತಾಯ್ತು ಇವ್ರು ಅಂತ. ಹಲೋ, ಜಾಜಿ ಜಂಬಲ್ದನೆ ಸ್ಪೀಕಿಂಗ್. ಮೇಡಮ್, ನೀವು MP ಟಿಕೆಟ್ಗೆ ಅಪ್ಲೈ ಮಾಡಿದ್ರಲ್ಲ? ಎಸ್, ನಾನೀಗ ಆಲ್ರೆಡಿ ನಮ್ಮ ಏರಿಯಾದಲ್ಲಿ ಕ್ಯಾನ್ವಾಸ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೀನಿ. ದಯವಿಟ್ಟು ನೀವು ನನ್ನ ಟಿಕೆಟ್ಗೆ ಒಂದು ವ್ಯವಸ್ಥೆ ಮಾಡಲೇಬೇಕು. ನಿಮಗೆ MP ಟಿಕೆಟ್ ಸಿಗೋದು ಸ್ವಲ್ಪ ಡೌಟ್ ಇದೆ ಮೇಡಮ್. ಇನ್ನು 5 ವರ್ಷ ಬಿಟ್ಟು ಪ್ರಯತ್ನ ಮಾಡಿ. ಹಲೋ, ಈ ಎಲೆಕ್ಷನ್ ಹತ್ರ ಬಂದಾಗ್ಲೇ MP ಟಿಕೆಟ್ ಇಲ್ಲ ಅಂತಾರೆ. ಈ ವರ್ಷ ಏನಾದ್ರೂ ಮಿಸ್ ಆದ್ರೆ ಇನ್ನ 5 ವರ್ಷ ಕಾಯ್ಬೇಕು. ನೋ, ನನ್ನ ವಿಘ್ನಗಳನ್ನ ನಾನೇ ಸರಿಪಡಿಸ್ಕೋಬೇಕು. ಗುರುಗಳು ಹೇಳಿದ್ ನಿಜ. ಎಲ್ಲಿವರೆಗೂ ಪಕಾರ ವಿಕಾರಗಳು ಇಲ್ಲಿರ್ತಾವೋ ಅಲ್ಲಿವರೆಗೂ ನಾನು ಉದ್ಧಾರ ಆಗಕ್ ಸಾಧ್ಯನೇ ಇಲ್ಲ. ಜಾಜಿ ಅಕ್ಕ, ಚಂಪಾ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಪಕ್ಕೆ ಮುರಿಯೋ ಮತ್ ಪಕ್ಕದಲ್ಲಿರ್ಲಿ. ತಲೆನೋವು ಮಾತ್ರ ಏನಾದ್ರು ಬೇಕಿತ್ತಾ? ನೋ. ಯಾಕಮ್ಮ ಯೋಚನೆ ಮಾಡ್ತೀಯಾ? ಏನಾದ್ರು ತೊಂದ್ರೆ ಇದ್ರೆ ಹೇಳು, ನಾನ್ ಸರಿಪಡಿಸ್ತೀನಿ. ಯಾರು ಸರಿಪಡ್ಸಕ್ ಆಗಲ್ಲ, ಅದನ್ನ ನಾನೇ ಸರಿಪಡಿಸ್ಕೋತೀನಿ. ಮದುವೆ ಇಡ್ಲಾ? ಬನ್ನಿ ಇಲ್ಲಿ. ಏನ್ ಜಾತಿ ಅವರೇ ಕರೆದಿದ್ದು? ನಾನು ರಾಜಕಾರಣಿ. ನಾನು ಜನಕ್ಕಿಂತ ಮನೆಯವ್ರಿಗಿಂತ ಶಾಸ್ತ್ರನ ಜಾಸ್ತಿ ನಂಬ್ತೀನಿ. ಜೊತೆಗೆ ರಾಜಕಾರಣಿ ಅಂದ್ಮೇಲೆ ನೀವು ಶಾಸ್ತ್ರನ ಚೆನ್ನಾಗಿ ನಂಬಬೇಕು. ಅದಕ್ಕೆ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕು. ಮಸಾಲ ದೋಸೆಗೆ ಅಂತ 200 ರೂಪಾಯಿ ಕೊಡಿ. ನೀವ್ ಏನ್ ಕೆಲಸ ಹೇಳಿದ್ರು ಮಾಡಕ್ ನಾವು ದುಡ್ಡು ಆಮೇಲೆ ಕೊಡ್ತೀನಿ, ಮೊದಲು ನಾನು ಹೇಳಿದ ಕೆಲಸ ಮಾಡಿ. ಏನ್ ಮಾಡಬೇಕು ನೀವು ಹೇಳಿ ಜಾಜಕ್ಕೆ. ನೀವಿಬ್ರು 1 ತಿಂಗಳ ಮಟ್ಟಿಗೆ ಈ ಮನೆ ಬಿಟ್ಟು ಹೋಗ್ಬೇಕು. ಹೌದು, ಗುರುನಾಥ್ ಶಾಸ್ತ್ರಿಗಳು ಹೇಳಿದರೆ ಅದ್ರ ಪ್ರಕಾರ ನಾನು ನಡ್ಕೊಳ್ಳೇಬೇಕು. ನಿಮ್ ಲಗೇಜ್ ಆಲ್ರೆಡಿ ಇಲ್ಲೇ ಇದೆ. ಜಸ್ಟ್ ಗೆಟ್ ಔಟ್. ಜಾಜಿಯಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಯಜಮಾನರನ್ನ ಮನೆ ನಾಚೆ ಕಳ್ಸಕ್ ಸಾಧ್ಯ ಇಲ್ಲ. ಅಲ್ಲೋ, ಈ ಮನೆ ಭವಿಷ್ಯಕ್ಕೋಸ್ಕರ, ನನ್ನ ರಾಜಕೀಯದ ಭವಿಷ್ಯಕ್ಕೋಸ್ಕರ ಇವರಿಬ್ರು ಈ ಮನೆ ಬಿಟ್ಟು ಹೋಗ್ಲೇಬೇಕು. ಇದಕ್ಕಿದ್ದಂಗೆ ಮನೆ ಬಿಟ್ಟು ಹೋಗು ಅಂದ್ರೆ ನಾವ್ ಎಲ್ಲಿ ಹೋಗೋಣ, ಏನ್ ಮಾಡೋಣ? ಡೋಂಟ್ ವರಿ, ಮನಿ ಕೊಡ್ತೀನಿ, ಟೂರ್ ಮಾಡ್ಕೊಂಡ್ ಬನ್ನಿ. ಮನೆ ಬರ್ತೀರಾ? ಹಾಗಾದ್ರೆ 1 ತಿಂಗಳು 2 ತಿಂಗಳು ಹೋಗ್ಬಿಡ್ತೀವಿ ಬಿಡಿ. ಜಸ್ಟ್ ಅ ಮಿನಿಟ್. ಹಬಿ ಹಬಿ, ಅಣ್ಣಯ್ಯ ಮನೇಲಿಲ್ಲ. ಎಲ್ಲಿ ಹೋದ್ರೆ? ಕುಂದಾಪುರಕ್ಕೆ ಹೋದ್ನಲ್ಲ. ನನಗೆ ಹೇಳ್ದೆ ಯಾವಾಗ್ರಿ ಹೋದ್ರಿ? ಬೆಳಗ್ಗೆನೆ ಹೋದ್ನಲ್ಲ. ಪದ್ದು ಬಿಟ್ಲಾ? ಈಗ ನನ್ನ ಹತ್ರ ಮನಿ ಇಲ್ಲ, ನೀವ್ ಹೋಗಿರಿ. ಮನಿ ಅಡ್ಜಸ್ಟ್ ಆದ ತಕ್ಷಣ ನೀವ್ ಎಲ್ಲಿದ್ದೀರೋ ಅಲ್ಲಿಗೆ ಮನಿ ಆರ್ಡರ್ ಮಾಡ್ತೀನಿ. ಪಕಾರ ವಿಕಾರ ಹೋದ್ಮೇಲೆ ಮನೆ ಎಷ್ಟು ಪ್ರಶಾಂತವಾಗಿದೆ ನೋಡಿ. ಗುರುಗಳೇ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ನಿಮ್ ಮನೆ ಬರ್ತಿದ್ದ ಹಾಗೆ ವೈಬ್ರೇಷನ್ ಗಳಿಂದ ನಮ್ಗೆ ಗೊತ್ತಾಯ್ತು. ಅವ್ರಿಬ್ಬರನ್ನು ಆಚೆ ಕಳಿಸಿದೀರಾ, ಖಂಡಿತವಾಗ್ಲೂ ಇನ್ಮೇಲೆ ನಿಮ್ಗೆ ಒಳ್ಳೇದಾಗುತ್ತೆ. ಆದ್ರೆ ಆಗ್ಲೇ ಫೋನ್ ಬಂದಿತ್ತು, ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರು. ಯಾಕೆ ಯೋಚನೆ ಮಾಡ್ತೀರಾ? ಮನುಷ್ಯನಾಗಿ ಒಂದ್ಸತಿ ಹುಟ್ಟಿದ ಮೇಲೆ ಖಂಡಿತವಾಗೂ ಟಿಕೆಟ್ ಸಿಕ್ಕೇ ಸಿಗುತ್ತೆ. ಅವರಿಬ್ರು 1 ತಿಂಗಳು ಇಲ್ಲಿ ಬರಬಾರ್ದು, ನೀವು ಅವ್ರ ಮುಖನ ನೋಡಬಾರ್ದು. ಅಪ್ಪಿ ತಪ್ಪಿ ನಾನೇನಾದ್ರೂ ಅವ್ರ ಮುಖ ನೋಡ್ಬಿಟ್ರೆ? ಯಾವತ್ತು ನೀವು ಅವ್ರ ಮುಖ ನೋಡ್ತಿರೋ ಅಲ್ಲಿಂದ ಮತ್ತೆ 1 ತಿಂಗಳು ಕಂಟಿನ್ಯೂ ಆಗುತ್ತೆ.
ಪದ್ದು ಎಲ್ಲಿಗೆ ಅಂತ ಹೋಗೋದು? ನನಗೂ ಏನು ತೋಚ್ತಾ ಇಲ್ಲ ಕಣ. ಹಗಲಕ್ಕಾದ್ರೆ ಪರವಾಗಿಲ್ಲ ಕಣ, ರಾತ್ರಿ ಆದ್ರೆ ಪ್ರಾಬ್ಲಮ್. ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗುವ ಹಾಗಿಲ್ಲ, ರೈಲ್ವೆ ಸ್ಟೇಷನ್ ಅಲ್ಲಿ ಬಿಡೋದೇ ಇಲ್ಲ. ಇಲ್ಲ ಅದೇನೋ ಪಲ್ಲು ಜೊತೆ ಗುಸು ಗುಸು ಪಿಸು ಪಿಸು ಬರ್ತಿದ್ಯಲ್ಲ, ಏನದು? ಅದು ಪಲ್ಲು ಯಾರಿಗೂ ಹೇಳ್ಬೇಡಿಯಪ್ಪ ಅಂತ 2,000 ರೂಪಾಯಿ ಕೊಟ್ಟಿದ್ದಾಳೆ. ಹೌದೇನೋ? ನೋಡಿ ಇಲ್ಲೇ ಇದೆಯಲ್ಲ. ಬಾ, ಹೊಟ್ಟೆ ತುಂಬಾ ಮಸಾಲೆ ದೋಸೆ ತಿನ್ನೋಣ, ಆಗ ಏನಾದ್ರು ಒಂದು ಐಡಿಯಾ ತಲೆಗೆ ಹೊಳಿಬೋದು. ಏ ದುಡ್ಡಲ್ಲಿಂದ ನಮ್ದು ಎಂತ ಕರ್ಕೊಂಡ್ ಬಂದದಾನ? ಅಯ್ಯೋ ಸಂಪಾದನೆ ಮಾಡ್ರು ಸರ್. ಮುಖ ಕಂಡ್ರೆ ಸಂಪಾದನೆ ಮಾಡ್ದಂಗಿಲ್ಲ. ಕೊಡ ದುಡ್ಡ. ಇಲ್ಲಪ್ಪ. ಕೊಡ. ಇರೋದೇ ಇಷ್ಟು ಕೊಟ್ಟುಬಿಟ್ರೆ ಆಮೇಲೆ ಮಣ್ಣು ತಿನ್ಬೇಕೇನು? ಬ್ಯಾಗಲ್ಲಿ ಎಂತಾಯ್ತ? ಬಟ್ಟೆ ಇದೆ. ಓಡ್ಸ. ನನ್ ಸೈಜಿಗೆ ಆಗ್ತಿಲ್ಲ, ಬೇಡ ಬಿಡು. ನಿನ್ನ ಬ್ಯಾಗಲ್ಲಿ ಎಂತಾಯ್ತ? ಎಂತ ಚಡ್ಡಿ. ಈ ಪ್ಯಾಂಟ್ ಸರಿ ಆಗ್ತಿಲ್ಲ, ಪ್ಯಾಂಟ್ ತೆಗಿ, ಇದು ಹಾಕೋ. ಹೋಯ್ತಾ? ಹೋಯ್ತಾ? ಅಲ್ಲ ಸರ್, ಹೋಯ್ತಾ? ರಸ್ತೆನಲ್ಲಿ ಪೇಂಟ್ ಬಿಚ್ಚು ಅಂತ ಇದ್ರಲ್ಲ, ಏನೋ ಮಾಡಿದ. ಪ್ಯಾಂಟ್ ಕೊಡು. ಜಾಗ ಖಾಲಿ ಮಾಡಿ. ಮನೆಗೆ ಕಳ್ಳರು ನುಗ್ಗಿಬಿಟ್ಟಿದ್ದಾರೆ, ಬೇಗ ದೊಣ್ಣೆ ತಗೊಂಡು ಬಾರೆ. ನಾನು ಪದ್ದು. ಏನಪ್ಪ ಯಾಕೆ ಈ ರೀತಿ ಕತ್ತು ಬರಕ್ ಹೋದ್ರಿ? ಅದು ಜಾಜತ್ಗೆ ಮುಖ ತೋರಿಸ್ಬೇಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೀಗೆ ಕೊಡ್ಬೇಕಾಗಿ ಬಂತು. ನೀವ್ ಮನೆ ಬಿಟ್ಟು ಹೋದಾಗಿಂದ ನಮ್ಗೆ ಅಡ್ಗೆ ಕೆಲ್ಸ ಕಡಿಮೆ ಆಗಿದೆ. ಹೋಗ್ರಾಚೆ. ಸಾಕು ಸುಮ್ಮನಿದೆ. ದುಡ್ಡಿಲ್ಲ, ಕಾಸಿಲ್ಲ, ನನ್ನ ಮಗ ಬೇರೆ ಊರಲ್ಲಿಲ್ಲ, ಪಾಪ ಎಲ್ಲಿಗೆ ಅಂತ ಹೋಗ್ತಾಳೆ. ಏನಪ್ಪ ನೀವ್ ಈ ಮನೇಲೆ ಇದ್ಬೇಡಿಪ್ಪ. ಜಾಜಿ ಅವ್ರಿಗೆ 1 ತಿಂಗಳು ಮುಖ ತೋರ್ಸೋ ಆಗಿಲ್ವಲ್ಲ, ಏನೇ ಮಾಡೋದು? ಒಂದ್ ಕೆಲ್ಸ ಮಾಡಿ, ನೀವಿಬ್ರು ಟೆರೆಸ್ ಮೇಲೆ ಇದ್ಬಿಡಿ. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆರೆ ಇರೋ. ಏನು ಕಳ್ತನ ಮಾಡೋದಕ್ಕೆ ಬಂದಿದ್ರ? ಇಲ್ಲ, ನೀವ್ಯಾರಣ್ಣ? ಈ ಏರದ ಕಳ್ಳ ನಾನು ಬರೋದಕ್ಕಿಂತ ಮುಂಚೆನೆ ಕಳ್ತನ ಮಾಡೋದಕ್ಕೆ ಬಂದ್ಬಿಟ್ರ? ನಮ್ಮನ್ನ ಯಾರನ್ನ ಅನ್ಕೊಂಡಿದ್ಯಾ? ನಾನು ಗಂಡು ಗಲಿವಂಶದ ಏಕೈಕ ಮನೆಯ ಅಯ್ಯಂ ವಿಠಲಮೂರ್ತಿ ಎಮ್ಮೆ. ನಾನು ಪದ್ದು ಅಲಿಯಾಸ್ ಪದ್ಮನಾಭ, ಗಂಡು ಗಲಿವಂಶದ ಆಧಾರ ಸ್ತಂಭ. ನಾವು ಕಳ್ಳರಲ್ಲ, ನಮ್ಮ ಜಾಗಕ್ಕೆ ನಮ್ಮ ಮುಖ ನೋಡಬಾರ್ದು ಅಂತ ಮನೆ ಬಿಟ್ಟು ಆಚೆ ಹಾಕ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಬಂದು ಕೂತಿದೀವಿ ಅಷ್ಟೇ. ಬರ್ರಿ ಬಿಡು, ದುಡ್ಡು ಕಾಸು ಏನಾದ್ರು ಇದ್ರೆ ಕೊಡು. ಬಟ್ಟೆ ಬಿಟ್ಟು ಬೇರೆ ಏನೂ ಇಲ್ಲ ಕಣಣ್ಣ. ಅದನ್ನ ಕೊಡ. ಅಣ್ಣ ಬರೀ ನೆಟ್ ಮನಿನಲ್ಲಿದ್ದೀನಿ. ಪರವಾಗಿಲ್ಲ, ಅದನ್ನು ಕೊಡ. ನೋಡ್ಯಾ, ಏನ್ ಮುಖ ನೋಡ್ತೀಯ? ನೀನು ಬಿಟ್ಟು ಕೊಡು, ಇಲ್ಲ ಅಂದ್ರೆ ಮುಂದೆ ಚಾಕುವಿನಿಂದ ಕುಯ್ದು ಬಿಡ್ತೀನಿ. ರಾಮಕೃಷ್ಣರು ಎಲ್ಲಾನು ಕಿತ್ಕೊಂಡು ಹೋದರು, ದಯವಿಟ್ಟು ಬಾಗ್ಲ ಹಾಕಿ. ಏನಪ್ಪ ಈ ಚಳಿಲಿ ಸ್ನಾನ ಮಾಡಿದ್ರಾ? ಚೆನ್ನಾಗಿ ಕಾಮಿಡಿ ಮಾಡ್ತಮ್ಮ. ಅಯ್ಯೋ ಆಡ ಮತ್ಕೊಂಡ್ ಅರ್ಥ ಬೇಡವಾ? ಕಳ್ಳ ಬಂದು ಮೈ ಮೇಲೆ ಇದ್ದಿದ್ ಬಟ್ಟೆ ಬೆಡ್ಶೀಟ್ನು ಎಲ್ಲದನ್ನು ಕದ್ಕೊಂಡು ಹೋಗ್ಬಿಟ್ಟೆ ಕಣಮ್ಮ. ಅಯ್ಯೋ ತಗೊಳ್ಳಿಪ್ಪ, ಇದನ್ನ ತಿಂತಾ ಇರಿ, ನಾನು ಹೋಗಿ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಬೇಗ ಬಾ. ಬಲ್ಲು, ಮೇಲ್ ಹೋಗ್ತೀಯಾ ಬಲ್ತೀಯಾ? ಮೇಲ್ ಹೋಗ್ತೀಯಾ ಬಲ್ತೀಯಾ? ಏನ್ ಮೊಟ್ಟೆ ಇಡ್ತಾ ಇದೀಯೇನೆ? ಈ ಮನೆ ಸೊಸೆ ನಮ್ಮ ಯಜಮಾನರನ್ನ ಮತ್ತೆ ಪದ್ದುನ ಮನೆಯಿಂದ ಆಚೆ ಹಾಕಿದಾರಲ್ಲ, ಅವ್ರು ನಾನ್ ನೋಡ್ಕೊಳ್ದೆ ಇನ್ಯಾರು ನೋಡ್ಕೋತಾರೆ? ಮೇಲೆ ಪದ್ದು ಮತ್ತೆ ಅದನ್ನ ಹೇಳಕ್ ಆಗಲ್ಲ, ಬಂದೇ ಇರಮ್ಮ. ಅಯ್ಯೋ, ಇನ್ನು ಏನೇನ್ ಕಾದಿದ್ಯೋ ಏನೋ ಆ ಗಂಡುಗಲೇಶ್ವರನಿಗೆ ಗೊತ್ತು. ಏನಪ್ಪಾ ನಿಮ್ಮನ್ನ ನೋಡಕ್ ಆಗ್ತಾ ಇಲ್ಲ, ತಗೊಳ್ಳಿ ಇದನ್ನ ಹಾಕೊಳ್ಳಿ. ಪಲ್ಲು ಇಡ್ಲಿ ತಂದ್ಕೊಟ್ಟೆ, ನೀರ್ ತಂದ್ಕೊಡೋದಲ್ವೇನೆ? ಪಕ್ಕದಲ್ಲೇ ಟ್ಯಾಂಕ್ ಇದೆಯಲ್ಲ, ಎಷ್ಟ್ ಬೇಕು ಅಷ್ಟು ಕುಡ್ಕೊಳ. ಏನಮ್ಮ ಪಲ್ಲು, ನೀನು ನಮ್ ಜೊತೆ ಇಲ್ಲೇ ಕುತ್ಕೋಬಾರ್ದು? ನನ್ಗೆ ಅವ್ರ ಆಚಾರನ, ಬೇಗ ತಿನ್ಬಿಟ್ಟು ಎಚ್ಚರವಾಗಿರಿ. ಯಾಕಮ್ಮ? ಕಳ್ಳ ಬಂದ್ ಇನ್ನೇನಾದ್ರೂ ಕಿತ್ಕೊಂಡ್ ಹೋಗ್ಬಿಟ್ರೆ? ಪುದ್ದು ಏನೋ ಮಾಡೋದು? ಜಾಬಲ್ಲಿ ದುಡ್ಡಿಲ್ಲ,
ಹೊಟ್ಟೆ ತುಂಬಾ ಚೂತಾ ಇದೆಯಾ? ಹಸಿವಾಗ್ತಿರ್ಬೇಕಾದ್ರೆ ಗಂಡು ಗುಲಿ ಅಂಶದ ಮಾನ ಮರ್ಯಾದೆ ಬಗ್ಗೆ ನಾವ್ ಯಾಕೆ ಯೋಚನೆ ಮಾಡ್ಬೇಕು? ಕೊಡೋ ಪುಣ್ಯಾತ್ಮ ಎಲ್ಲ ಇದ್ರು ಕೊಡ್ತಾನೆ. ಬಾಯ್ ಬಿಟ್ಟು ಕೇಳೇ ಬಿಡೋಣ ಕಣ. ತಾಯಿ ಧರ್ಮನೇ ತಾಯಿ ತಂದೆ. ಯಾರ್ಯಾರು ಭಿಕ್ಷೆ ಬಿಡ್ತಾ ಇರೋದು? ಅಯ್ಯೋ ಗೊತ್ತಾಗ್ಲಿಲ್ವಾ ಅತ್ತೆ? ನಿಮ್ ಅಳಿ ಅಂದ್ರು ಮತ್ತೆ ಪದ್ದು. ಓ ಲಾಮ ಲಾಮ, ಈ ಮಟ್ಟಕ್ಕೆ ಯಾಕೆ ಇಳಿದಿದ್ದಾಳೆ? ಹೋಗ್ ಕೇಳಿ. ಮತ್ತೆ ಹಾಕ್ಬೇಕಾಗುತ್ತೆ. ಪದ್ದು ಈ ಕರಾಪಾಯಿ ಚೆನ್ನಾಗಿ ಕೇಳ್ದಂಗಿದೆ ಅಲ್ವಾ? ಕಂಡ್ಬಿಟ್ಟು ನೋಡಿ, ಅತ್ತವ್ರೆ ನೀವ ಗಂಡುಗಲಿ ವಂಶದವಳಾಗಿ ಲಸ್ತಲ್ಲಿ ನಿಂತ್ಕೊಂಡು ಅಮ್ಮೇ ಭಿಕ್ಷೆ ಬಿಡ್ತಾ ಇದ್ದಿಲ್ಲಲ್ಲ, ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ? ನಾವೇನ್ ಮಾಡ್ದತ್ತೆ ಅವ್ರ ಜಾಜತ್ಗೆ ಒಳ್ಳೇದಾಗಬೇಕು ಅಂದ್ರೆ ನಾವು ಮನೇಲಿರ್ಬಾರ್ದಂತೆ, ಅದಕ್ಕೋಸ್ಕರ ನಮ್ಮನ್ನ ಆಚೆ ಹಾಕಿದ್ದಾರೆ. ಅವ್ರು ಕೊಡ್ತಾ ಇದ್ದಿದ್ 200 ರೂಪಾಯಿಗೆ ಅವ್ರು ಹೇಳ್ತಾ ಇದ್ದಿದ್ ಮನೆ ಹಾಕಿ ಕೆಲಸ ಎಲ್ಲ ಮಾಡ್ತಿದ್ರಲ್ಲ, ಈಗ ಗೊತ್ತಾಯ್ತು ಅವ್ರ ಯೋಗ್ಯತೆ ಏನು ಅಂತ. ಅಯ್ಯೋ ಸ್ವಲ್ಪ ಸುಮ್ಮನೆ, ಈ ವಿಷಯ ಹೊರಗಿನವ್ಳು ಗೊತ್ತಾದ್ರೆ ನಮ್ಮ ವಂಶದ ಮಾನ ಮರ್ಯಾದೆ ಹೋಗುತ್ತೆ. ಜಬ್ಬ ಹೇಳೆ, ಏನಾದ್ರೂ ಇದ್ರೆ ಕೊಡೆ ಪಾಪ. ಕೊಡಕ್ ಏನಿದೆ ಅತ್ತೆ? ಹೀರೆಕಾಯಿ, ಸೌತೆಕಾಯಿ, ಟೊಮ್ಯಾಟೊ. ಅದನ್ನೇ ಕೊಡೆ ತಿಂದು ಹೊಟ್ಟೆ ತುಂಬಿಸ್ಕೊತೀವಿ. ಎಂತ ಗತಿ ಬಂತ್ರು? ಇನ್ನು ಎಷ್ಟು ದಿನ ಇದೇ ತರ ಭಿಕ್ಷೆ ಬೇಡ್ಬೇಕಂತೆ? ಇನ್ನು 1 ತಿಂಗಳು ನಾವು ಹೊರಗೆ ಇರ್ಬೇಕಂತಾರಂಗತ್ತೆ. ಅವ್ನು ಯಾವನೋ ಗುರುನಾಥ್ ಶಾಸ್ತ್ರಿ ಶಾಸ್ತ್ರ ಹೇಳ್ದ ಅಂತ ಅನ್ಬಿಟ್ಟು ನಮ್ಮನ್ನ ಆಚೆ ಹಾಕಿದ್ದಾರೆ. ಅಯ್ಯೋ ಅನುಭವಿಸಿ. ಅಯ್ಯೋ ನಡಿಯೇ. ಏನಪ್ಪ ತಗೊಳ್ಳಿಪ್ಪ, ನನ್ನ ಹತ್ರ ಇಷ್ಟೇ ಇರೋದು. ನೀನ್ ನನ್ನ ಬಾಯಿಗೆ ಹೆಂಡತಿ ಅಲ್ಲಮ್ಮ, ಲಕ್ಷ್ಮಿ, ಮಹಾಲಕ್ಷ್ಮಿ. ಏನಪ್ಪ ನೀವ್ ಇನ್ನು ಎಷ್ಟೇ ಹುಪ್ಸಿದ್ರು ಇನ್ ಮುಂದೆ ನಾನ್ ದುಡ್ಡು ಕೊಡಕ್ ಆಗಲ್ಲ. ಗುರುನಾಥ. ಹಬಿ, ಗುರುನಾಥ್ ಶಾಸ್ತ್ರಿಗಳು ಬಂದಿದ್ದಾರೆ. ನನಗೆ ಹೇಳ್ದೆ ಅವ್ರು ಹೇಗೆ ಬಂದ್ರು? ಅದೇನಪ್ಪ ನಿಮ್ಮನ್ನೇ ನೋಡ್ಬೇಕು ಅಂತ ಹೇಳ್ತಿದಾರೆ. ಈಗ ಎಲ್ಲಿದ್ದಾರೆ? ಬನ್ನಿ ತೋರಿಸ್ತೀನಿ. ಗುರುಗಳೇ, ಏನ್ ನಿಮ್ಮ ಅವತಾರ? ಹಬಿ, ಅವರು ಗುರುಗಳಲ್ಲ, ನಿಮ್ಮ ಸ್ನೇಹಿತ ಸಂತೋಷ್ ಉಪ್ಪಿನ. ಹೌದಾ? ನನ್ಗೆ ಗೊತ್ತೇ ಇರ್ಲಿಲ್ವೇ. ಸಾಕು ಸುಮ್ಮನೆ ಇರ್ಲಿ. ನಕಲಿ ಗುರುಗಳನ್ನ ಕರ್ಕೊಂಡ್ ಬಂದು ನನಗೆ ಮೋಸ ಮಾಡ್ತೀರಾ? ಯಾಕ್ರಿ ಹೀಗ್ ಮಾಡಿದ್ರಿ? ಅದು ಹಾಗಲ್ಲ ರೀ, ನೀವು ನಿಮ್ಮ ರಾಜಕೀಯನ ನಂಬ್ಕೊಂಡು ಯಾರೋ ಮನೆಯಿಂದ ಆಚೆಗೆ ಹಾಕ್ಬೇಕು ಅನ್ಕೊಂಡಿದ್ರಿ. ಅದಕ್ಕೆ ನಾನು ಉದ್ದು ಬಿಟ್ಲನ್ನ ಆಚೆಗೆ ಹಾಕಿದ್ರೆ ರೇಷನ್ ಉಳಿಯುತ್ತೆ ಅಂತ ಹೀಗ್ ಮಾಡ್ದೆ. ಅದಕ್ ನಾನೇನ್ ಮಾಡ್ದೆ ಗೊತ್ತಾ? ಏನ್ ಮಾಡಿದ್ರಿ? ನೆನೆ ನಿಮ್ ಬ್ರೀಫ್ ಕೇಸ್ ಅಲ್ಲಿ ಎಷ್ಟು ಮನೆ ಇತ್ತು? 1 ಲಕ್ಷ ಇತ್ತು. ಅದನ್ನ ನಾನು ತಗೊಂಡಿದೀನಿ. ಯಾಕೆ? ನೀವ್ ಮಾಡಿರೋ ತಪ್ಪಿಗೆ ನಾನು ಹಾಕಿರೋ ಫೈನು. ಅಷ್ಟೇ ಅಲ್ಲ, ಇವತ್ತಿಂದ 1 ತಿಂಗಳು ನೀವು ಮತ್ತೆ ನಿಮ್ ನಕಲಿ ಗುರುಗಳು ಈ ಏರಿಯಾ ಬಿಟ್ಟೆ ಹೋಗ್ಬೇಕು.